ಬೆಲೆ ಏರಿಕೆ ಕಾಂಗ್ರೆಸ್ನ ಮತ್ತೊಂದು ಗ್ಯಾರಂಟಿಯಾಗಿದೆ ಅಂತ ಮಾಜಿ ಸಚಿವ ಸುರೇಶ್ ಕುಮಾರ್ ಟೀಕೆ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಎಲ್ಲದರ ಬೆಲೆಯನ್ನ ನಿರಂತರವಾಗಿ ಏರಿಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಅಂತ ಅಧಿಕಾರಕ್ಕೆ ಬಂದು ಈಗ ಬೆಲೆ ಏರಿಕೆ ಮಾಡಿದ್ರೆ ಹೇಗೆ? ಇದೊಂದು ಜನ ವಿರೋಧಿ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲ ಬೆಲೆನೂ ಇವತ್ತು ಜಾಸ್ತಿ ಮಾಡೋದು ಅದೊಂದು ಅನೌನ್ಸ್ ಮಾಡಿರಲಿಲ್ಲ. ಇದೊಂದು ಗ್ಯಾರಂಟಿ ಅಂತ ನಾವು ಬೆಲೆ ಜಾಸ್ತಿ ಮಾಡೋದು ನಮ್ಮದೊಂದು ಗ್ಯಾರಂಟಿ ಅಂತ ಅನೌನ್ಸ್ ಮಾಡ್ದೇನೆ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಲೋಕಸಭಾ ಚುನಾವಣೆವರೆಗೂ ಅವರು ತಡ್ಕೊಂಡಿದ್ರು. ಲೋಕಸಭಾ ಚುನಾವಣೆ ಆದ ತಕ್ಷಣ ಬೆಲೆ ಏರಿಕೆಯ ಒಂದು ಪ್ರಹಾರ ಇವತ್ತು ಸ್ಟಾರ್ಟ್ ಆಗಿದೆ. ಅದರ ವಿರುದ್ಧ ಜನತೆ ಕೂಡ ಇವತ್ತು ತಿರುಗು ಬೀಳುವ ಒಂದು ಕಾಲ ಹತ್ತಿರ ಬರ್ತಾ ಇದೆ. ಇನ್ನೂ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಅನೇಕ ಬೆಲೆನ ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲ ಬೆಲೆನೂ ಇವತ್ತು ಜಾಸ್ತಿ ಮಾಡೋದು ಅದೊಂದು ಅನೌನ್ಸ್ ಮಾಡಿರಲಿಲ್ಲ. ಇದೊಂದು ಗ್ಯಾರಂಟಿ ಅಂತ ನಾವು ಬೆಲೆ ಜಾಸ್ತಿ ಮಾಡೋದು ನಮ್ಮದೊಂದು ಗ್ಯಾರಂಟಿ ಅಂತ ಅನೌನ್ಸ್ ಮಾಡ್ದೇನೆ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಲೋಕಸಭಾ ಚುನಾವಣೆ ವೋಟ್ಗಾಗಿ ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಮುಂದಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಒಂದು ನಾಟಕದ ಮಾಸ್ಟರ್ ಇದ್ದಂತೆ, ಯಾವ್ಯಾವ ಟೈಮ್ನಲ್ಲಿ ಏನೇನು ಬಣ್ಣ ಬದಲಾಯಿಸಬೇಕು ಅನ್ನೋದು ಗೊತ್ತಿದೆ. ಆದರೆ ಲೋಕಸಭೆಯಲ್ಲಿ ತಮ್ಮನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಈಗ ಚನ್ನಪಟ್ಟಣಕ್ಕೂ ಸಹ ಕಾಲಿಡ್ತಾ ಇದ್ದಾರೆ, ಅಲ್ಲೂ ಜನ ಪಾಠ ಕಲಿಸ್ತಾರೆ ಅಂತ ಅಶೋಕ್ ಕಿಡಿಕಾರಿದರು. ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂಥದ್ದು. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಆದರೆ ಕಾಂಗ್ರೆಸ್ ಅವರು, ಅದರಲ್ಲೂ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿ ಮಾಡಿದ್ರು. ಮುಸ್ಲಿಮ್ರು ಯಾರು ಕೇಳಿರಲಿಲ್ಲ ಟಿಪ್ಪು ಜಯಂತಿ ಮಾಡಿ. ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸುವಂಥದ್ದು, ಅಲ್ಪಸಂಖ್ಯಾತರ ಓಟ್ಗೋಸ್ಕರ ಬಹುಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡಿ. ಡಿ ಕೆ ಶಿವಕುಮಾರು ಒಂದು ನಾಟಕದ ಮಾಸ್ಟರ್. ಅವರು ಯಾವ ಟೈಮ್ಗೆ ಏನೇನು ಬಣ್ಣ ಬದಲಾಯಿಸ್ಬೇಕೋ ಬದಲಾಯಿಸ್ತಾರೆ. ಈಗ ಚನ್ನಪಟ್ಟಣದ ಕಡೆ ಬಿದ್ದಿದ್ದಾರೆ. ಕನಕಪುರದಲ್ಲಿ ಅವ್ರ ತಮ್ಮನ್ನೇ ಅವ್ರು ಗೆಲ್ಸ್ಕೊಳಕ್ಕಾಗಿಲ್ಲ. ಅವ್ರ ಕೈಲಿ ಅಲ್ಲೂ ಗೆಲ್ಸ್ಕೊಳಕ್ಕಾಗಿಲ್ಲ, ಬೆಳಗಾವಿಯಲ್ಲೂ ಗೆಲ್ಸ್ಕೊಳಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅವ್ರ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ದಾರೆ. ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಭಾರೀ ಕುತೂಹಲವನ್ನ ಸೃಷ್ಟಿಸಿದೆ. ಬಿಜೆಪಿ ಅಭ್ಯರ್ಥಿಯೋ ಅಥವಾ ಜೆಡಿಎಸ್ ಅಭ್ಯರ್ಥಿಯೋ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಗೆಲ್ಲುವ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಇರ್ತಾರೆ, ಯಾರೇ ಇದ್ದರೂ ನಮ್ಮದು ಗೆಲ್ಲುವ ಮಾನದಂಡ ಅಂತ ತಿಳಿಸಿದ್ದಾರೆ. ನಾವು ಜೆಡಿಎಸ್ ಹೊಂದಾಣಿಕೆ ಆಗಿದೆ. ಮುಂದೆ ಬರುವಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಈ ಹೊಂದಾಣಿಕೆಯ ವ್ಯವಸ್ಥೆ ಮುಂದುವರಿಯುತ್ತೆ. ಮತ್ತು ಬೈ ಎಲೆಕ್ಷನ್ಗೂ ಕೂಡ ಈ ಹೊಂದಾಣಿಕೆ ಆಗುತ್ತೆ. ಚನ್ನಪಟ್ಟಣ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರ. ಆ ದೃಷ್ಟಿಯಿಂದ ಅಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಈಗಾಗಲೇ ಕುಮಾರಸ್ವಾಮಿಯವ್ರ ಜೊತೆನೂ ಮಾತಾಡಿದ್ದೀರಿ ನಾವು. ಯಾರೇ ಅಭ್ಯರ್ಥಿ ಆದರೂ ಗೆಲ್ಲೋ ಅಂಥದ್ದು ಯಾರಿದೆ ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಕೂಡ. ಗಾವಿ ಉಪಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಸ್ಥಳೀಯರಿಗೆ ಟಿಕೆಟ್ ಕೊಡ್ತೇವೆ ಅಂದಿದ್ದಾರೆ. ಅಭ್ಯರ್ಥಿಯನ್ನ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಆಯ್ಕೆ ಮಾಡ್ತಾರೆ ಅಂತ ತಿಳಿಸಿದರು. ಪಕ್ಷಕ್ಕಿಂತ ಯಾರೂ ದೊಡ್ಡವರಿಲ್ಲ. ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಅಲ್ಲಿ ಬಂದಿದ್ದು ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ. ಸ್ಥಳೀಯವಾಗಿರ್ತಕ್ಕಂಥ ಜನರಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಮಾತು ಮಾತ್ರ ಹೇಳಿದ್ದಾರೆ. ಇಂಥವ್ರಿಗೆ ಕೊಡ್ತೀನಂತ ಕೆಪಿಸಿಸಿ ಅಧ್ಯಕ್ಷರು ಯಾರ ಹೆಸರು ಹೇಳಿಲ್ಲ. ಅಲ್ಲ, ಸಿದ್ದರಾಮಯ್ಯವರು ಹೇಳಿದ ಅವ್ರಿಗೆ ಸಿಗ್ತದೆ ಅಂದರೆ ತಪ್ಪ ಅಲ್ಲ ಸರ್. ನಿಮ್ಮ ಹೆಸರು ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ಶಿವಾನಂದ ಪಾಟೀಲ್ ಕಡೆ ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಸರ್. ನಾನು ಪ್ರಚಾರ ಮಾಡ್ತಿರೋದು ಈ ಥರ.